ಸರ್ ನಾನು ಸಂಕೇತ್ ಸರ್ ಕೇಳಿಬಿಡಿ. ಸಂಕೇತ್ ಸರ್ ಈಗ ಲೋಕೇಶ್ ಅವರು ಹೇಳ್ತಾ ಇದ್ರು, ಅವರು ನನ್ನ ನಾಲೆಡ್ಜ್ ಪ್ರಕಾರ ಆ ವ್ಯಕ್ತಿ ಒಬ್ಬ ಕ್ಯಾಶಿಯರ್ ಅಂತ ಹೇಳಿ ಇರಲಿ, ಲೋಕೇಶ್ವರ್ ಸರ್ ಅದನ್ನು ಓನರ್ ಅಂತ ಹೇಳಿದ್ರು, ಅದ್ರ ಕ್ಯಾಶಿಯರ್ ಅಂತ ಹೇಳಿ ನನಗೆ ಗೊತ್ತಿರತಕ್ಕಂಥ ಮಾಹಿತಿ. ಆಯ್ತು ಸರ್, ಕ್ಯಾಶಿಯರೇ ಆಗಿರಲಿ ಸರ್, ಕ್ಯಾಶಿಯರೇ ಆಗಿರಲಿ. ಈಗ ಇದನ್ನು ಇರ್ತಕ್ಕಂಥ 17 ಅಕ್ಯೂಸ್ಡ್ಗಳಲ್ಲಿ ಈ ಕ್ಯಾಶಿಯರ್ ಯಾರೋ ಒಬ್ಬ ಬಾರ್ಗೆ ಬಂದ, ಊಟ ಮಾಡ್ದ, ತಿಂಡಿ ತಿಂದ, ಅಥವಾ ಅವನು ಮದ್ಯದ ಬಾಟಲಿಗಳನ್ನು ಪಾರ್ಸಲ್ ಮಾಡಿಸ್ಕೊಂಡ, ಅದಕ್ಕೆ ಕೊಲೆ ಆಗಿರತಕ್ಕಂಥ ವ್ಯಕ್ತಿ ಅದಕ್ಕೆ ಪೇ ಮಾಡ್ದ. ನಿಜವಾಗಿಯೂ ಒಬ್ಬ ಕ್ಯಾಶಿಯರ್ ಇಷ್ಟು 222ಕ್ಕಿಂತ ಹೆಚ್ಚಿನ ಸಾಕ್ಷ್ಯಗಳಿರ್ತಕ್ಕಂಥ ಈ ಒಂದು ಕೇಸಲ್ಲಿ, ಮೋರ್ ದ್ಯಾನ್ 222 ಸರ್ ನನ್ನ ನಾಲೆಡ್ಜ್ ಪ್ರಕಾರ, ಅಂಥ ಒಂದು ಕೇಸಲ್ಲಿ 60 ಪ್ರಮುಖ ಸಾಕ್ಷಿಗಳು ಅಂತ ಕನ್ಸಿಡರೇಷನ್ ಒಂದು ಕಡೆ ಇದೆ. ಒಂದು ವರ್ಷದೊಳಗಡೆ ಮುಗಿಸ್ಬಿಡ್ರಪ್ಪ ಈ ಒಂದು ವಿಚಾರಣೆಯನ್ನು ಅಂತ ಕೂಡ ಸುಪ್ರೀಂ ಕೋರ್ಟ್ ಒಂದು ಕಡೆ ಹೇಳಿರಬೇಕಾದ್ರೆ, ಕ್ಯಾಶಿಯರ್ ನಿಜವಾಗಿಯೂ ಒಂದು ಮರ್ಡರ್ ಕೇಸಲ್ಲಿ ಅಷ್ಟೊಂದು ಮಹತ್ವದ ಸಾಕ್ಷಿ ಆಗಬಲ್ಲ ಸರ್ ಅವನು? ನೋಡಿ, ಇದರಲ್ಲಿ ಸಾಕಷ್ಟು ವಿಟ್ನೆಸ್ಗಳಿದ್ದಾವೆ. ಎಲ್ಲರನ್ನೂ ಎವಿಡೆನ್ಸ್ ಅಥವಾ ಟ್ರಯಲ್ ಮಾಡಿಸ್ತಾ ಇಲ್ಲ ಅಲ್ಲಿ. ಅವ್ರನ್ನ ಕೆಲವೊಬ್ಬರನ್ನ ಮಾತ್ರ ಅವ್ರನ್ನ ಪಿಕ್ ಅಂಡ್ ಚೂಸ್ ತರ ಅವರು ಸಾಕ್ಷಿಯನ್ನ ಕೋರ್ಟ್ ಮುಂದೆ ನೀಡ್ತಾ ಇದ್ದಾರೆ. ಇದು ಒಂದು. ಅಂದ್ರೆ ಯಾರಿಗೆ ಸ್ಪಷ್ಟತೆ ಇದೆ, ಯಾರಿಗೆ ಕೋರ್ಟ್ ಮುಂದೆ ಹೇಳೋದಕ್ಕೆ ಧೈರ್ಯ ಇದೆ, ಯಾರಿಗೆ ಅದರ ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ, ಅಥವಾ ಅಸಂಬದ್ಧ ಯಾರು ಮಾತಾಡೋದಿಲ್ವೋ ಅವ್ರನ್ನೆಲ್ಲಾನು ನೋಡಿ ಫಿಲ್ಟರ್ ಮಾಡಿ ಕೆಲವೊಬ್ಬರನ್ನ ಸೆಲೆಕ್ಟ್ ಮಾಡಿರ್ತಾರೆ ಪ್ರಾಸಿಕ್ಯೂಷನ್ ಅವರು ಕೂಡ. ಈ ಪ್ರಾಸಿಕ್ಯೂಷನ್ ಏನ್ ಸೆಲೆಕ್ಟ್ ಮಾಡಿರ್ತದ, ಅದೇನು ಎಲ್ಲ ಸ್ವಲ್ಪ ಪರಿಣಿತರು ಅಥವಾ ಒಳ್ಳೆ ಸಾಕ್ಷಿಗಳು ಅಂತ ಏನ್ ತಯಾರು ಮಾಡಿಕೊಂಡಿರ್ತಾರೆ, ಅದರಲ್ಲೇನೆ ಇವರು ಶೇಕ್ ಮಾಡ್ಬಿಟ್ರು ಅಂತಂದ್ರೆ ಹೆದರಿಸಿ, ನಾನು ಹೇಳಿದ ಹಾಗೆ ಕೀ ವಿಟ್ನೆಸಸ್ ಅಂತ ನಾವೇನ್ ಆ ಕೀ ವಿಟ್ನೆಸಸ್ ಮೇಲೆ ಈ ಥ್ರೆಟನಿಂಗ್ ಚಾನ್ಸಸ್ ತುಂಬಾ ಇರ್ತದೆ. ಇದು ಒಂದು. ಮತ್ತೆ ಎರಡೂ ತರ, ಈಗ ನೋಡಿ, ಒಂದು ಲಾರೆನ್ಸ್ ಬಿಷ್ಣೋಯ್ ಅಂತ ಗ್ಯಾಂಗ್ಸ್ಟರ್, ತಾವ್ ಹೆಸರು ಕೇಳಿರ್ಬೋದು. ಅವನು ಏನ್ ಮಾಡ್ತಾನೆ ಅಂದ್ರೆ, ಅವ್ನು ಹೊರಗಡೆ ಬಂದ್ರೆ ಅವ್ನ್ ಕೊಲೆ ಆಗತ್ತೆ. ಹೊರಗಡೆ ಬಂದ ಅಂದ್ರೆ ಅವ್ನು ಜೈಲಲ್ಲೇ ಇದ್ದಾನ. ಇವಾಸ್ ಎ ಲಾ ಸ್ಟೂಡೆಂಟ್, ಆ ನಂತರ ಗ್ಯಾಂಗ್ಸ್ಟರ್. ಅವನು ನಿಮ್ಗೆ ಗೊತ್ತಿರ್ಬೇಕು ಅದೆಲ್ಲ. ಅದೇ ಕೃಷ್ಣಮೃಗ ಹತ್ಯೆಗೆ ಸಂಬಂಧಪಟ್ಟಂತೆ ಅದು ನಮ್ ದೇವರಿತ್ತು, ಸಾಯಿಸ್ಬಿಟ್ಟ ಸಲ್ಮಾನ್ ಖಾನ್ ನಾನು ಬಿಡಲ್ಲ ಅಂತ ಹೇಳ್ಕೊಂಡು ತಿರ್ಗಾಡ್ತಿರೋನಲ್ವಾ ಸರ್? ಅವನು ಸಲ್ಮಾನ್ ಖಾನ್ಗೆ ಹೆದರಿಕೆ ನೀಡಿದ್ದೆ, ಇದೆಲ್ಲ ಗೊತ್ತಿದೆ ನಿಮ್ಗೆ. ಅವನ್ ಏನಂದ್ರೆ, ಅವ್ನು ಯಾವಾಗಿದ್ರು ಅವ್ನು ಹೊರಗೆ ಬರದ ಹಾಗೆ ತಾನೇ ನೋಡ್ಕೊಂತಾನೆ. ಏನ್ ಮಾಡ್ತಾನೆ ಅಂದ್ರೆ, ಆ ವಿಟ್ನೆಸ್ ಗಳಿಗೆ ಥ್ರೆಟನ್ ಮಾಡ್ಬಿಡ್ತಾನೆ. ಅವ್ನು ಥ್ರೆಟನ್ ಮಾಡಿದ ನಂತರ ಅವ್ನಿಗೆ ಮತ್ತೆ ಜೈಲ್ ಕಂಟಿನ್ಯೂ ಆಗುತ್ತೆ. ಅವ್ನು ಹೊರಗಡೆ ಬಂದ್ರೆ ಅವ್ನಿಗೆ ಸ್ವಲ್ಪ ಸಮಸ್ಯೆ, ಗ್ಯಾಂಗ್ ವಾರ್ಗಳಾಗ್ತವೆ, ಅವ್ನು ಕೊಲೆ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ. ಹಾಗಾಗಿ ಅವನಿಗೆ ಜೈಲೇ ಸೇಫು. ಆ ತರನು ಕೆಲವು ಜನ ಇರ್ತಾರೆ. ಹಾಗಾಗಿ ಯಾವ ಮೆಂಟಾಲಿಟಿ ಮೇಲೆ ಅದನ್ನ, ಯಾವ ಆಂಗಲ್ ಮೇಲೆ ಅದನ್ನ ಫೋನ್ ಮಾಡಿರ್ತಾರೆ ಅಥವಾ ಹೆದರಿಕೆ ಒಡ್ಡಿರ್ತಾರೆ ಅನ್ನೋದು ಕೂಡ ಅದರಲ್ಲಿ ತನಿಖೆ ಆಗ್ಬೇಕಾಗತ್ತೆ. ಏನ್ ಆರೋಪಿಗಳೇ ಮಾಡಿಸಿದಾರ, ಅಥವಾ ಈ ಆರೋಪಗಳಿಗೆ ಆಗದೆ ಇದ್ದವರು ಕೆಲವು ಜನ ಇರ್ತಾರೆ, ಅವರು ಕೂಡ ಆತರ ಮಾಡಿಸ್ತಾರೆ ಅಂತ ಕೆಲಸವನ್ನ. ಯಾಕಂದ್ರೆ ಆರೋಪಿಗಳು ಅಲ್ಲೇ ಇರ್ಲಿ ಅಂತ ಹೇಳಿ, ಅವರು ಒಳಗಡೆ ಇದ್ದಷ್ಟು ಇವ್ರಿಗೆ ಅನುಕೂಲತೆ ಅಥವಾ ಬೇರೆಯವರಿಗೆ ಅನಾನುಕೂಲತೆಗಳು ಕಡಿಮೆ ಆಗ್ತವೆ ಅನ್ನೋದಕ್ಕಾಗಿ ಆ ಉದ್ದೇಶದಿಂದ ನಡೀತಿರ್ತವೆ. ಹಾಗಾಗಿ ಇಟ್ ಈಸ್ ಟೂ ಅರ್ಲಿ ಫಾರ್ ಅಸ್ ಟು ಜಡ್ಜ್ ಯಾರು ಮಾಡಿದ್ದಾರೆ, ಯಾರು ಮಾಡಿಸಿದ್ದಾರೆ, ಅಥವಾ ಯಾವ ಉದ್ದೇಶಕ್ಕೆ ಮಾಡಿದ್ದಾರೆ ಅನ್ನೋದು. ಈಗ ಅವ್ರು ಹೇಳ್ತಾ ಇದಾರೆ ಸಾಕ್ಷಿ ಆ ಮತ್ ಬೇರೆ, ಈ ತರನೇ ಆಗಿರೋದು, ಇದೇ ತರ ಮಾಡ್ತಾ ಇರೋದು ಅಂತ ಹೇಳ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಸಾಕ್ಷಿ ನಾಶಕ ಪ್ರಯತ್ನ ಕಂಡು ಬಂದ್ರೂ ಕೂಡ ಇದು ನಿಜವಾದ ಸಾಕ್ಷಿ ನಾಶಕ ಪ್ರಯತ್ನ ಆಗಿತ್ತ, ಅಥವಾ ಕೇಸಿನ ದಿಕ್ಕು ಬದಲಿಸೋದಕ್ಕೆ ಅಥವಾ ಟ್ರಯಲ್ ದಿಕ್ಕು ತಪ್ಪಿಸೋದಕ್ಕೆ ಏನಾದ್ರೂ ಪ್ರಯತ್ನ ನಡೆದಿತ್ತ, ಅಥವಾ ಕೋರ್ಟಿನ ಮೇಲೆ ಏನಾದ್ರೂ ಇಂಡೈರೆಕ್ಟ್ ಆಗಿ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ, ಅಂದ್ರೆ ಸಾಕ್ಷಿ ನಾಶಕ ಪ್ರಯತ್ನ ಮಾಡ್ತಾ ಇದಾರೆ ಅಂತ ಆ ರೀತಿ ಇಮೇಜ್ ಅಥವಾ ಇನ್ಫ್ಲೂಯೆನ್ಸ್ ಬಿಲ್ಡಪ್ ಮಾಡೋದಕ್ಕೆ ಈ ತರ ಎಕ್ಸರ್ಸೈಸ್ ನಡೆದಿತ್ತ ಅನ್ನೋದು ತನಿಖೆ ಆದ ನಂತರ ಗೊತ್ತಾಗುತ್ತೆ. ಬಟ್ ಎನಿವೇ, ದಿಸ್ ಇಸ್ ದ ಮ್ಯಾಟರ್ ಫಾರ್ ಇನ್ವೆಸ್ಟಿಗೇಷನ್ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ನನ್ನ ಚರ್ಚೆ ಮತ್ತೆ ಮುಂದುವರಿಸ್ತೀನಿ. ಎಕ್ಸೆಲ್ PU ಕಾಲೇಜು ಗುರುವಾಯನಕೆರೆ ಅರ್ಪಿಸುವಂತಹ ಅಖಾಡ ಬಿಗ್ ಫೈಟ್ ವಿಶೇಷ ಮತ್ತೆ ಮುಂದುವರಿಯುತ್ತೆ. ಒಂದೊಂದು ಬ್ರೇಕ್ ಆದ್ಮೇಲೆ.